ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ? ನಾನಿವತ್ತು ಟೂರ್ಗೆ ಹೋಗ್ತಾ ಇದ್ದೀವಿ. ನಾವು ಫ್ಯಾಮಿಲಿ ಎಲ್ಲ ಟೂರ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ಸುಮಾರು ದಿನವೇ ಆಗಿತ್ತು, ಎಲ್ಲೂ ಹೋಗಿದ್ದಿಲ್ಲ. ಸೊ ಲಾಸ್ಟ್ ಮೈಸೂರಿಗೆ ಅನಿಸುತ್ತೆ, ಮೈಸೂರಿಗೆ ಹೋಗಿದ್ದು. ಸೊ ಅದಕ್ಕೆ ಈ ಕಡೆ ಕರಾವಳಿ ಸೈಡ್ ಹೋಗಿದ್ದಿಲ್ಲಲ್ವಾ. ಯಾವಾಗ ಅಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಒಂದು 6 ಇಯರ್ಸ್ ಏನೋ ಆಯಿತು, ಹೋಗೇ ಇಲ್ಲ ನಾವು ಧರ್ಮಸ್ಥಳ ಆ ಕಡೆ ಈ ಕಡೆ ಎಲ್ಲ. ಸೊ ಅದಕ್ಕೆ ಈ ವರ್ಷ ಹೋಗುವಂಥ ಟೈಮ್ ಬಂದಿದೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಬಂದು ಸ್ಯಾಟರ್ಡೆ, ಇವತ್ತು ಡೇಟ್ ಬಂದು 18 ಆಗಿರುತ್ತೆ. ಸೊ ಇವತ್ತು ಹೋಗಿ ಒಂದು 3 ಡೇಸ್ ಟ್ರಿಪ್ನ ಮಾಡ್ಕೊಂಡು ಬರ್ತೀವಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಬೀಚ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಬೀಚ್, ಓಮ್ ಬೀಚ್ ಅಥವಾ ಗೋಕರ್ಣ ಬೀಚ್, ಎರಡರಲ್ಲಿ ಒಂದು. ಸೊ ಅಲ್ಲೇ ಅಕ್ಕಪಕ್ಕ ಇರುತ್ತೆ. ಸೊ ಯಾವುದು ನೋಡ್ತೀವೋ ಎಲ್ಲಿ ಹೋಗ್ತೀವಿ ಅಂತಂದೇಳಿ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಹೋಗ್ತೀವಿ ಅಂತಂದೇಳಿ ಕಾರಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹೇಗಿರುತ್ತೆ ಅಂತಂದೇಳಿ ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ನಾನು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತಂದೇಳಿ ಮಕ್ಕಳಿಗೆ ಇವಾಗ ಬಿಸಿಲಿಗೆ ಹೊರಗಡೆ ಎಲ್ಲೂ ತಿನ್ಸೋಕ್ಕಾಗಲ್ಲವಲ್ಲ. ಸೊ ಅದಕ್ಕೆ ಮನೇಲೇ ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಲಡ್ಡುನ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದನ್ನು ರೆಸಿಪೀಸ್ ಎಲ್ಲ ತೋರಿಸ್ಲಿಕ್ಕೆ ನನಗೆ ಸಿಕ್ಕಾಪಟ್ಟೆ ನಿಜವಾಗ್ಲೂ ಆಗಿಲ್ಲ. ಸೊ ಸಾರಿ, ನೆಕ್ಸ್ಟ್ ನಾನು ಮಾಡಿದಾಗ ಫ್ರೀ ಆಗಿದ್ದಾಗ ನಾನು ತೋರಿಸ್ತೀನಿ. ಸ್ವಲ್ಪ ಅರ್ಜೆಂಟ್ ಆಗಿರೋದ್ರಿಂದ ನನಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅದು ಒಂದು, ಮತ್ತು ಸ್ವಲ್ಪ ಕಾರ್ನ್ ಏನು ಸ್ವೀಟ್ ಕಾರ್ನ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಫ್ರೈನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತಿನ್ನೇನು ಮಾವಿನಕಾಯಿ ತೋತಾಪುರಿನ ಹೆಚ್ಕೊಂಡು ಸ್ವಲ್ಪ ನನಗಂತೂ ಬೇಕೇ ಬೇಕು, ಉಪ್ಪು ಖಾರ ಇರಬೇಕು ನನಗೆ ಜರ್ನಿ ಮಾಡಬೇಕಾದ್ರೆ. ಸೊ ಸ್ವೀಟ್ ಅಂತೂ ತಿನ್ನೋಕ್ಕಾಗಲ್ಲ ನನಗೆ, ಸ್ವಲ್ಪ ಉಪ್ಪು ಖಾರ ಇದ್ದರೆ ನನಗೆ ಒಂಥರ ಚೆನ್ನಾಗಿರುತ್ತೆ ಜರ್ನಿ ಒಂಥರ. ಸೊ ಅದಕ್ಕೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಶೇಂಗಾ ಪುಡಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೆಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಅಮ್ಮ ಮಲಗಿದಾಳೆ ಈಗ ಆಲ್ರೆಡಿ. ಅಮ್ಮನ ಮನೆ ಹತ್ರ ಕಾರ್ ಬಂದಿದೆ ಅಂತೆ. ಸೊ ಇವಾಗ ಇಲ್ಲಿ ನಮ್ಮ ಮನೆ ಹತ್ರ ಬರುತ್ತೆ. ನಾನು ಜಸ್ಟ್ ಈ ಒಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತಂದೇಳಿ ತೋರಿಸ್ತೀನಿ. ಸೊ ಈ ಥರ ಇದೆ, ಫುಲ್ ಇಷ್ಟು ಸ್ಲೀವ್ಸ್ ಬರುತ್ತೆ. ಸೊ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಇದು ಆ್ಯಕ್ಚುಲಿ ಜರ್ನಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ, ಹೊಸದಿನ್ನು. ಸೊ ಇದನ್ನು ನಾನು ಡ್ರೆಸ್ ಎಲ್ಲ ತೊಗೊಂಡಿರೋದನ್ನ ನಾನು ವಿಡಿಯೋಸ್ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ, ಎಡಿಟ್ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹೇಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಯಾರು ಹೆದರ್ಕೋಬೇಡಿ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಾಸ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಇರುವಂಥ ಮಕ್ಕಳೆಲ್ಲ ಹೊರಗಡೆ ಬಂದು ನಾನು ಸ್ವಲ್ಪ ಡ್ರೈ ಆಗಲಿ ಅಂತ ಬಂದರೆ ಫುಲ್ ಮಕ್ಕಳೆಲ್ಲ ಹೆದರ್ಕೋತಾ ಇದ್ರು. ನೀವು ಹೆದರ್ಕೋಬೇಡಿ, ಆಯಿತಾ? ಓ ಮೈ ಗಾಡ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಶೆಕೆ ಇದೆ, ಬಿಸಿಲು ಅಂದರೆ ಬಿಸಿಲಿದೆ. ಸೊ ಹೆಂಗೆ ಜರ್ನಿ ಇರುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ AC ಕಾರೇ ಬುಕ್ ಆಗಿರೋದು, ಇನೋವಾ ಕಾರು. ನಮ್ಮ ಕಾರಲ್ಲಿ ಜಾಗ ಆಗಲ್ಲ. ಸೊ ನಮ್ಮ ಮನೇಲಿ ಇವರಿಬ್ಬರು ಇದ್ದಾರಲ್ಲ, ಗಣೇಶ ಮತ್ತು ಲಕ್ಷ್ಮಿ, ಪುಟ್ಟಾಣಿಗಳಿಗೆ ಜಾಗ ಆಗಲ್ಲ ಅಂತಂದೇಳಿ ಇನೋವಾ ಕಾರ್ ಬುಕ್ ಆಗಿರೋದು. ಸೊ ಆಲ್ಮೋಸ್ಟ್ ನಾವು ಎಲ್ಲಾದರೂ ಹೋದರೆ ಇವಾಗ ಇನೋವಾ ಕಾರಲ್ಲೇ ಹೋಗ್ಬೇಕಾಗುತ್ತೆ. ಸೊ ನೋಡಿಲಿ ಹೆಂಗೆ ಕಾಣ್ತಾವಳೆ ಅವಳು, ಮಲ್ಗೆ ಇಲ್ಲ ನೀಟಾಗಿ ಇವಳು. ಇದು ಯಾಕೋ ಟೀ ಶರ್ಟ್ ಲೂಸ್ ಆಗ್ತೈತಲ್ಲ ಅಮ್ಮ. ಏನದು? ವಸಿಷ್ಠಂದಲ್ಲ, ನಿಂದೆ. ಸೊ ಅದೇ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ನಾನು ಮಿನಿ ಫ್ಯಾನ್ನ ತೊಗೊಳೋಣ ಅಂತ ಅಂದ್ಕೊಂಡೆ, ನಂದು ಹಳೇದಿತ್ತು. ಬಟ್ ಆದರೆ ಏನೋ ಅದು ಇವು ಏನೋ ಕೆಡ್ಸಿಟ್ಬಿಟ್ಟ. ಸೊ ಅದಕ್ಕೆ ಇನ್ನೊಂದು ತೊಗೊಂಬರೋಣ ಅಂತಂದೇಳಿ ನೆನ್ನೆ ಫುಲ್ ಮಾರ್ಕೆಟೆಲ್ಲ ಸುತ್ತಾಡಿದ್ದೀನಿ. ಆನ್ಲೈನ್ ಆರ್ಡ್ರ್ ಮಾಡೋಣ ಅಂದರೆ ಡೆಲಿವರಿ ಡೇಟು ಲೇಟ್ ಆಗಿತ್ತು. ಸೊ ಅದಕ್ಕೆ ಇಟ್ಸ್ ಓಕೆ ಅಂತಂದೇಳಿ AC ಇದೆ ಅಲ್ವಾ, ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಬಟ್ ಬೇರೆ ಕಡೆ ಹೊರಗಡೆ ದರ್ಶನ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸನ್ಸ್ಕ್ರೀನ್ ಸ್ವಲ್ಪ ದಪ್ಪನಾಗಿ ಮೆತ್ಕೊಂಡ್ಬಿಡ್ಬೇಕಷ್ಟೆ. ಯಾ
ಹೇಗೆ ಕಾಣ್ತಾ ಇದ್ದೀವಿ ಮಮ್ಮಿ ನಾವು ಅಂತ ಹೇಳಿ ಪಪ್ಪು ಕೊರ ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ಫಸ್ಟ್ ಡೇ ಆಫ್ ಟ್ರಿಪ್ ಆಗಿರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಸೊ ಫಸ್ಟ್ ಟೈಮ್ ಈಗ ಒಂದು ತುಂಬ ಗ್ಯಾಪ್ ಆಗಿದ್ಮೇಲೆ ನಾನು ಫಸ್ಟ್ ಟೈಮ್ ಮಕ್ಕಳ ಜೊತೆ ಹೋಗ್ತಾ ಇರೋದು ಈ ಥರ ಲಾಂಗ್ ಟ್ರಿಪ್ಪಾಗಿ. ಸೊ ಅದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಏನು ಅಂತಂದೇಳಿ. ಬಟ್ ಇನ್ನೊಂದು ಬರಬೇಕಾದ್ರೆ ಅಷ್ಟೇ ನನಗೆ ಬೇಜಾರಾಗ್ಬಿಡ್ತು, ಯಾಕೆ ಏನು ಅಂತಂದೇಳಿ. ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತಿದ್ದೀನಿ, ನೆಕ್ಸ್ಟು ಡೇ 2 ಡೇ 3 ಎಲ್ಲ ವೀಡಿಯೋಸ್ ಮಾಡ್ತೀನಲ್ಲ. ಸೊ ಬಟ್ ಫಸ್ಟ್ ಡೇ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಯಿತು. ನಮಗೆ ಇಷ್ಟೊಂದು ಖುಷಿ ಆಗ್ತಿರುವಾಗ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಚಿಕ್ಕವರಿದ್ದಾಗೆ ಎಲ್ಲಾದರೂ ಟೂರ್ ಏನಾದ್ರು ಪ್ಲ್ಯಾನ್ ಮಾಡಿದರೆ ಎಷ್ಟು ಖುಷಿ ಪಡ್ತಾ ಇರ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತಿರ್ತೀವಿ, ತಿನ್ನೋದು, ಮಲ್ಕೊಳ್ಳೋದು, ಹಾರಾಡೋದು, ಬರೀ ಇದೇ ಆಗ್ತಾ ಇರುತ್ತೆ. ಬಟ್ ಇವಾಗ ಮಾಮ್ ಆಗಿರೋದ್ರಿಂದ ಸೊ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರ ಜೊತೆ ಎಂಜಾಯ್ ಮಾಡೋದು, ಸೊ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು, ಅದೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಮಕ್ಕಳ ಜೊತೆ ಎಷ್ಟು ದೂರ ಹೋಗ್ತಾ ಇರೋದು ಅಂತ ಹೇಳಿದ್ನಲ್ಲ. ಸೊ ತುಂಬಾ ಕ್ಯೂರಿಯಾಸಿಟಿ ಇತ್ತು ಹೇಗಿರ್ತಾರೋ ಏನೋ ಅಂತಂದೇಳಿ. ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೇಗಿತ್ತು ಏನು ಅಂತಂದೇಳಿ, ಎಲ್ಲನೂ ಡೀಟೇಲ್ಸಾಗಿ ಹೇಳ್ತೀನಿ. ಆ್ಯಂಡ್ ಇದು ಫಸ್ಟ್ ನಾವು ಗೋಕರ್ಣಕ್ಕೆ ಹೋಗಿದ್ದ ದಿನ ಆಗಿರುತ್ತೆ. ಸೊ ಏನು ರೋಡ್ ಮಾತ್ರ ಸಕ್ಕತ್ತಾಗಿತ್ತು, ಬಟ್ ಬಿಸಿಲು ಅಷ್ಟೇ ಇತ್ತು ಫ್ರೆಂಡ್ಸ್. ಏನು ಬಿಸಿಲು ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು. ನಾವೇನಾದರೂ ನಾನ್ AC ಕಾರ್ ಏನಾದರೂ ಬುಕ್ ಮಾಡಿದರೆ ನಮ್ಮ ಕತೆ ಮುಗ್ದೋಗಿತ್ತು ಅಷ್ಟೇ. ನಿಜವಾಗ್ಲೂ ಗಾಸ್ ಎದ್ಬಿಟ್ಟಿದ್ವಿ. ಅಂದರೆ ಫುಲ್ ಈಗ ನಾವು AC ಕಾರ್ ಬುಕ್ ಮಾಡಿದ್ರು ಬಟ್ ದರ್ಶನ ಹೋಗಬೇಕಾದ್ರೆ ಏನು ಬಿಸಿಲಲ್ಲಿ ಹೋಗಲೇಬೇಕಾ. ಎಷ್ಟು ಬಿಸಿಲು ಅಂತಂದರೆ ಫುಲ್ ಸ್ವೆಟ್ ಆಗ್ತಿದ್ದೀವಿ ಮೈಯಲ್ಲಿ. ಒಂಥರ ಶವರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರೋ ಥರನೇ ಆಗ್ತಾ ಇರುತ್ತೆ ದರ್ಶನ ಮಾಡಬೇಕಾದ್ರೆ, ಅಷ್ಟೊಂದು ಬಿಸಿಲು. ನಾನು ಮಿನಿ ಫ್ಯಾನು ಕೂಡ ತಗೊಂಡೇ ಹೋಗಿದ್ದಿಲ್ಲ. ಸೊ ಇಟ್ಸ್ ಓಕೆ ಅಂತಂದೇಳಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಬಟ್ ಬರಬೇಕಾದ್ರೆ ತುಂಬ ಬೇಜಾರಾಯಿತು. ಯಾಕೆ ಅಂತ ನೆಕ್ಸ್ಟು ಡೇ 2 ಡೇ 3ನಲ್ಲಿ ಹೇಳ್ತೀನಿ ನಾನು. ಎಷ್ಟು ಇವತ್ತು ತುಂಬಾ ಚೆನ್ನಾಗಿತ್ತು. ಫಸ್ಟು ಗೋಕರ್ಣಕ್ಕೆ ಹೋಗಿದ್ವಿ ಅಂತಂದ್ವಲ್ಲ, ಅಲ್ಲಿ ರೂಮ್ ನಾವು ನೋಡೋಣ ಅಂತಂದೇಳಿ ನಮ್ಮಪ್ಪ ಹೇಳಿದರು, ಇಲ್ಲಿಂದನೇ ರೂಮ್ ಬುಕ್ ಮಾಡಿಬಿಡಮ್ಮ ಅಂತಂದು ಹೇಳಿದರು ಆನ್ಲೈನಲ್ಲಿ. ಬಟ್ ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಮತ್ತು ಚೆನ್ನಾಗಿದ್ದು ತುಂಬ ಕಾಸ್ಟ್ಲಿ ಇರ್ತಿತ್ತು ಆನ್ಲೈನಲ್ಲೆಲ್ಲ. ಒಂದು 5,000 4,000 ಆ ಥರ ಇರ್ತಿತ್ತು ಒಂದು ರೂಮ್ಗೆ. ಸೊ ಅದಕ್ಕೆ ಅಲ್ಲೇ ಹೋಗಿ ನೋಡೋಣಪ್ಪ ಅಂತಂದು ಹೇಳಿದ್ವಿ. ಸೊ ಅದಕ್ಕೆ ಓಕೆ ಅಂತಂದೇಳಿ ಹೋದ್ವಿ. ಬಟ್ ಇಲ್ಲಿ ಗೋಕರ್ಣ ಹೋಗ್ಬೇಕಾದ್ರೆ ಇದು ಯಾವುದೋ ಘಾಟ್ ಸೆಕ್ಷನ್ ಅಂತ ಹೇಳಿದ್ರು. ಇದಕ್ಕೇನೋ ಚಾರ್ಮುಡಿ ಘಾಟ್ ಅಂತ ಹೇಳಿದರು ಇದಕ್ಕೆ. ಸೊ ನಮ್ಮ ಮನೆಯವ್ರು ಹೇಳಿದ್ದು ಇದು ಚಾರ್ಮುಡಿ ಘಾಟು. ಆ ಕಡೆ ಹೊರನಾಡು ಸೈಡ್ ಅದೆಲ್ಲ ಬರಬೇಕಾದ್ರೆ ಅದು ಅಂತೂ ಸಿಕ್ಕಾಪಟ್ಟೆ ಬರ್ರಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಎಷ್ಟು ಹಂಗೆ ಹೊಟ್ಟೆಲೆಲ್ಲ ಕುಲುಕ್ದಂಗೆ ಆಗ್ತಾಯಿತ್ತು. ಬಟ್ ಇದೇನು ಅಷ್ಟೊಂದು ಇದ್ದಿಲ್ಲ. ಬಟ್ ಅಮ್ಮು ಒಂದು ಟೈಮ್ ವಾಮಿಟ್ ಮಾಡಿದ್ಲು. ಸೊ ಒನ್ ಟೈಮ್ ಅಷ್ಟೇ ಮಾಡಿದ್ದಿಲ್ಲಿ ಚಾರ್ಮುಡಿ ಘಾಟಲ್ಲಿ. ಸೊ ಆಮೇಲೆ ಮಲ್ಕೊಂಡ್ಬಿಡ್ತಿದ್ಲು ಫುಲ್. ಅವಳು ಜರ್ನಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಮಲಗಿಬಿಡ್ತಾಳೆ. ಮೈಯೂನೇ ಸ್ವಲ್ಪ ಜಾಸ್ತಿ ಎಚ್ಚರ ಇರ್ತಾನೆ. ಅವನು ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಫೈನಲಿ ಗೋಕರ್ಣಕ್ಕೆ ಬಂದು ರೀಚ್ ಆದ್ವಿ. ಸೊ ನೋಡ್ತಾ ಇದ್ದೀರಲ್ವ ಇಲ್ಲಿ ವಾತಾವರಣ ಹೆಂಗಿದೆ ಏನು ಅಂತಂದೇಳಿ. ನನಗೆ ಅನಿಸಿದ ಮಟ್ಟಿಗೆ ಗೋಕರ್ಣ ಅಷ್ಟೊಂದು ಮುಂಚೆ ಇದ್ದಿದ್ದ ಥರನೇ ಇದೆ, ಇನ್ನೂ ಏನೂ ಡೆವಲಪ್ ಆಗೇ ಇಲ್ಲ. ಸೊ ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಾ ಇದ್ದೆ, ನೋಡಿರಿ ನಾವು ಫಸ್ಟಿಗೆ ಒಂದು 6-7 ವರ್ಷದ ಕೆಳಗಡೆ ಬಂದಿದ್ವಲ್ಲ, ಸೇಮ್ ಇದೇ ಥರನೇ ಇತ್ತು. ಇವಾಗ ಏನು ಇಂಪ್ರೂವ್ ಆಗೇ ಇಲ್ಲ. ಮತ್ತು ರೂಮ್ಸ್ಗಳೆಲ್ಲ ಬೇರೆ ಕಡೆಯೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಗೋಕರ್ಣದಲ್ಲಿ ಆ್ಯಕ್ಚುಲಿ ನನಗೆ ಗೋಕರ್ಣ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ ಪ್ಲೇಸ್. ಫಸ್ಟು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಾನು ಫಸ್ಟು ಗೋಕರ್ಣಕ್ಕೆ ಹೋಗೋದು ಅಂತಂದೇಳಿ ನನ್ನ ಒಂದು ಆಸೆ, ಗೊತ್ತಾಯ್ತಾ. ಸೊ ಅಷ್ಟು ನನಗೆ ಫೇವ್ರೆಟ್ ಆಗಿರೋದ್ರಿಂದ, ಅದು ನನಗೆ ಒಂದು ಗಣೇಶ ಇರೋದ್ರಿಂದ ಅಲ್ಲಿ ಗಣೇಶ ಟೆಂಪಲ್ಲು ಮತ್ತು
ಒಂದು ಬೀಚ್. ಸೊ ಇದೆರಡನ್ನೂ ನೋಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಆಸೆ, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ನಾನು ಗಣೇಶನ ಯಾವಾಗ ನೋಡ್ತೀನೋ ಏನೋ ಅಂತಂದೇಳಿ. ತುಂಬಾ ಪವರ್ಫುಲ್ ಗಣೇಶ ಅದು. ಸೊ ಗೋಕರ್ಣದ ಗಣೇಶ ಮತ್ತು ಆತ್ಮಲಿಂಗ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಅದ್ರ ಹಿಸ್ಟ್ರಿನೂ ಗೊತ್ತಾಗುತ್ತೆ, ಹೆಂಗೆ ಬಂತು, ಏನು ಇದ್ರದ್ದು ಹಿನ್ನೆಲೆ ಅಂತಂದೇಳಿ ಗೊತ್ತಾಗುತ್ತೆ. ತುಂಬಾ ಪವರ್ಫುಲ್ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ನನ್ನ ಆಸೆ ಕನಸುಗಳೆಲ್ಲ ಈಡೇರಿದ್ದೆ ಗಣೇಶಯಿಂದನೇ ಅಂತ ಹೇಳ್ಬೋದು. ಸೊ ಯಾರೂ ಬಿಟ್ಕೊಡಲ್ಲ ಈ ಥರ ಎಲ್ಲ, ಬಟ್ ನಾನು ಎಲ್ಲನೂ ಶೇರ್ ಮಾಡ್ಕೊತೀನಲ್ಲ, ಸೊ ಅದಕ್ಕೆ ಇದು ಕೂಡ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಏನು ಇಂಪ್ರೂವ್ ಆಗಿಲ್ಲ, ಬಟ್ ಏನು ಸ್ಪೈಸಸ್ ಇರ್ತಾವಲ್ಲ, ಈಗ ಚಕ್ಕೆ, ಲವಂಗ, ಏಲಕ್ಕಿ, ಆ ಥರ ಸ್ಪೈಸಸ್ಗಳು ಅಂಗಡಿನೇ ಜಾಸ್ತಿ. ಎಲ್ಲಿ ನೋಡಿದ್ರು ಅದೇ ಥರ ಅಂಗಡಿಗಳನ್ನೇ ಕಾಣಿಸ್ತಿರ್ತವೆ. ಬಟ್ ಒಂದು ಕೂಡ ರೂಮ್ ಚೆನ್ನಾಗೇ ಇದ್ದಿಲ್ಲ. ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ, ನಾವು 9-9:30 ಹೋಗಿದ್ದು. ಬಟ್ ಅಲ್ಲಿ ಒಂದು ರೂಮ್ ಸಿಕ್ತು ನಮಗೆ. ಆ ರೂಮಲ್ಲಿ ಬಿಡು ಒಂದು ನೈಟ್ ಅಲ್ಲ, ಚೆನ್ನಾಗಿ ಎ ಸಿ ಇತ್ತು. ಎ ಸಿ ಇದ್ದಿಲ್ಲ, ಫಸ್ಟ್ ಟೈಮ್ ಹೋದಾಗ ಎ ಸಿ ಇದ್ದಿಲ್ಲ. ಓಕೆ, ಒನ್ ಡೇ ಅಲ್ವಾ, ಫ್ಯಾನ್ ಎಲ್ಲ ಇರುತ್ತೆ, ಹೋಗೋಣ ಅಂತಂದೇಳಿ ಹೋದ್ವಿ. ಯಪ್ಪ, ಅಲ್ಲೊಂದು ಸಿಕ್ಕಾಪಟ್ಟೆ ಈ ಥರ ಹಂಚಿನ ಮನೆ ಇರುತ್ತೆ. ಹಂಚಿನ ಮನೆ ಒಳಗಡೆ ಮೇಲ್ಗಡೆ ಪಕ್ಕ ರೂಮ್ಗಳು ಇರುತ್ತೆ. ಸೊ ಅದೇ ಥರನೇ ರೂಮ್ ಕೊಡ್ತಾರೆ ಅಲ್ಲಿ. ಓಕೆ, ನೋಡೋಣ, ಒನ್ ಡೇ ಅಲ್ವಾ, ಬೆಳಗ್ಗೆ ಬೇಗ ಇದ್ದ ತಕ್ಷಣ ನಮಗೆ ದೇವಸ್ಥಾನದ ಪಕ್ಕನೇ ಹತ್ರನೇ ಸ್ವಲ್ಪ ರೂಮ್ ಸಿಗಬೇಕಿತ್ತು. ಸೊ ಅದಕ್ಕೆ ಅಲ್ಲೇ ನೋಡೋಣ ಅಂತಂದೇಳಿ ಅದನ್ನು ನೋಡಿ ಓಕೆ ಚೆನ್ನಾಗಿರುತ್ತೆ ಅಂತಂದೇಳಿ ಹೋಗಿದ್ವಿ ಫ್ರೆಂಡ್ಸ್. ಎಷ್ಟು ಗೊತ್ತಾ, ಒಂದು ರೂಮಿಗೆ 2,000 ಒಂದು ರೂಮಿಗೆ 1,000 ರೂಪಾಯಿ ಕೊಟ್ಟಿದ್ದು. ಮತ್ತು ಅದನ್ನು ನಾವು 2 ರೂಮ್ ತೊಗೊಂಡಿದ್ವಿ, 2,000 ಕೊಟ್ಟು 2 ರೂಮ್ ತೊಗೊಂಡಿದ್ವಿ. ಸೊ ಅಲ್ಲಿ ಎಷ್ಟು ಸೊಳ್ಳೆ ಇತ್ತು, ಗಾಳಿ ಬರ್ತಾ ಇದ್ದಿಲ್ಲ, ಎಷ್ಟು ಸೆಕೆ ಆಗ್ತಾಯಿತ್ತು ಅಂತಂದರೆ ಫುಲ್ಲು ಉರಿ ಆಗ್ತಾಯಿದೆ. ಬೀಚ್ ಹತ್ರ ಇರುವಾಗ ಎಷ್ಟು ಒಂಥರ ತುಂಬ ಸೆಕೆ ಇರುತ್ತಲ್ವ. ಸೊ ಅದೇ ಥರನೇ ಆಗ್ತಾಯಿದೆ. ಯಪ್ಪ, ಏನು ಮಾಡೋದು ಏನು ಎತ್ತ ಅಂತಂದರೆ ನಂಗೆ ಗೊತ್ತೇ ಆಗ್ತಿಲ್ಲ. ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್ ಅವತ್ತಿನ ದಿನ ನಾನು. ಎಷ್ಟು ನನಗೆ ಬೇಜಾರಾಗಿತ್ತು ಗೊತ್ತಾ. ನಮ್ಮ ಅಪ್ಪನೂ ಅಷ್ಟೇ, ನಾನಾರ ಸ್ವಲ್ಪ ಓಕೆ ಬಿಡು ಒಂದು ರಾತ್ರಿ ಕಳಿಯೋದಲ್ವ ಅಂತಂದೇಳಿ ನಾನು ಸಮಾಧಾನ ಮಾಡಿಕೊಂಡ್ರೆ, ನಮ್ಮ ಅಪ್ಪ ನೋವೇ, ಅವ್ರು ಏನಕ್ಕೂ ಏನೋ ಅಂತಿದ್ರಪ್ಪ. ಇಲ್ಲಪ್ಪ ನಾನು ಇರಲ್ಲ, ಇಲ್ಲಮ್ಮ ಬೇಡ, ಆಗ್ತಿಲ್ಲ ನನಗೆ, ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟು ಸಿಟ್ಟು ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಮೇಲೆಲ್ಲ ತುಂಬ ಸಿಟ್ಟು ಮಾಡ್ತಾಯಿದ್ರು. ಸೊ ಅದಕ್ಕೆ ಫೈನಲಿ ನಾನು ನಮ್ಮ ಅಪ್ಪ ಡಿಸೈಡ್ ಮಾಡಿದ್ವಿ, ಅಪ್ಪ ಅಲ್ಲಿ ಇನ್ನೊಂದು ಎಲ್ಲಾದರೂ ಹೋಟೆಲ್, ಎ ಸಿ ಇರೋವಂಥದ್ದು ಹೋಟೆಲ್ ನೋಡೋಣ ಅಂತಂದೇಳಿ ನೋಡಿದ್ವಿ. ಎ ಸಿ ಇರೋವಂಥದ್ದು ರೂಮು. ಸೊ ನಮ್ಮ ಮನೆಯವ್ರಿಗೆ ಕೇಳ್ಕೊಂಡು ಬನ್ನಿರಿ ಅಂತ ಹೇಳಿದೆ, ನೋಡ್ಕೊಂಡು ಬಂದರು. ಅಲ್ಲಿ ಎ ಸಿ ಇರೋವಂಥದ್ದು ರೂಮ್ ಸಿಕ್ತು ಒಂದು. ಓಕೆ ಅಂತಂದೇಳಿ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಎ ಸಿ ಇರೋ ರೂಮಿಗೆ 2,300 ರೂಪಾಯಿ ಕೊಟ್ಟಿದ್ದು ಒಂದು ರೂಮಿಗೆ. ಓಕೆನಾ, 2,600 ಹೇಳಿದರು, 2,300 ರೂಪಾಯಿ ಕೊಟ್ಟಿದ್ದು. ಸೊ ಅಲ್ಲಿ ಹೋದಾಗೆ ಒಂದು ಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್. ನಾನು ಅದಕ್ಕೆ ಆ ರೂಮಿಂದೆಲ್ಲ ವಿಡಿಯೋಸ್ ತಕ್ಕೊಂಡಲೇ ಇಲ್ಲ, ನನಗೆ ಇಷ್ಟ ಇದ್ದಿದ್ದಿಲ್ಲ. ಅದೂ ಅಷ್ಟೇ, ಅದೂ ಏನೂ ಚೆನ್ನಾಗಿಲ್ಲ. ಎ ಸಿ ಆನ್ ಮಾಡಿದರೆ ಎ ಸಿ ಬರೀ 20ಗೆ ಅಷ್ಟೇ ಮ್ಯಾಕ್ಸಿಮಮ್ ಅದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. 20 ಅಷ್ಟೇ ಬರೋದು, ಅದ್ರ ಮೇಲೆ ಹೋಗ್ತಾನೆ ಇಲ್ಲ, ಗಾಳಿನೂ ಬರ್ತಾ ಇಲ್ಲ. ಅಲ್ಲೆಲ್ಲ ಸೊಳ್ಳೆ ಮತ್ತು ಏನು ಒಂದಿಷ್ಟು ರೂಮ್ ನೀಟ್ನೆಸ್ ಇತ್ತು, ಹೊರಗಡೆ ಎಲ್ಲ ಸರೌಂಡಿಂಗ್ಸ್ ಅಷ್ಟು ನೀಟ್ನೆಸ್ ಇದ್ದಿಲ್ಲ. ಸೊ ಯಪ್ಪ, ಎಂಥ ಪರಿಸ್ಥಿತಿ ಬಂತಲ್ವಾ ಅಂತಂದೇಳಿ. ಬಟ್ ಫ್ಯಾನ್ ಚೆನ್ನಾಗಿ ತಿರುಗ್ತಿತ್ತು, ಗಾಳಿನೂ ಚೆನ್ನಾಗಿ ಬರ್ತಿತ್ತು. ಬಟ್ ಇನ್ನೊಂದೇನೋ ನಮ್ಮ ಅಪ್ಪಂಗೆ ಎ ಸಿ ಇರಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅಂದರೆ ಆಸೆ ಅನ್ನೋದಕ್ಕಿಂತ ಅವ್ರಿಗೆ ಕಂಫರ್ಟ್ ಝೋನ್. ಆದ್ರೂ ಅದಕ್ಕಿಂತ ಇದು ಬೆಟರಲ್ಲ ಅಂತಂದೇಳಿ ಇದೇ ರೂಮಲ್ಲಿ ಮಲ್ಕೊಂಡ್ವಿ. ಬಟ್ ನಾನಂತೂ ಸಿಕ್ಕಾಪಟ್ಟೆ ಒಂದು ಚೂರು ನಿದ್ದೆ ಮಾಡಿಲ್ಲ. ಒಂದು 4 ಗಂಟೆ ಸುಮಾರು, ಸ್ವಲ್ಪ ಚಳಿ ಅನ್ನೋಂಗೆ ಬರುತ್ತೆ ಆವಾಗ, ತಣ್ಣ ಗಾಳಿ ಬರುತ್ತಲ್ಲ ಆವಾಗ ಮಾತ್ರ ನಾನು ಒಂದು ಅರ್ಧ ಗಂಟೆ 1 ಗಂಟೆ ಮಲ್ಕೊಂಡಿರ್ಬೇಕಷ್ಟೆ. ಅಲ್ಲಿವರೆಗೂ ನಾನು ಮಲ್ಗೇ ಇಲ್ಲ ಫ್ರೆಂಡ್ಸ್. ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ನಿದ್ದೆನೇ ಬರಲ್ಲ ನನಗೆ. ಈಗ ಕರೆಂಟ್ ಆಫ್ ಮಾಡಿದರೆ ಅದು ಇದು ಹುಳಗಳು ಬರ್ತವೆ ಅಂತಂದೇಳಿ, ಮಕ್ಕಳು ಕಿವಿಲಿ ಏನಾದರೂ ಹೋಗ್ಬಿಡುತ್ತೆ ಅಂತಂದೇಳಿ ನನಗೆ ಭಯ ಆಗ್ತಿತ್ತು. ಸೊ ಅದಕ್ಕೆ ಕರೆಂಟ್ ಆನ್ ಮಾಡ್ಕೊಂಡೇ ಮಲ್ಕೊಂಡಿದ್ದೆ. ಎಲ್ಲರೂ ಒಂದೇ ರೂಮಲ್ಲೇ ಮಲ್ಕೊಂಡಿದ್ವಿ ನಾವು. ಸೊ ಅಲ್ಲಿಂದ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಮಕ್ಕಳನ್ನ ಮಲಗಿಸಿದ್ದೆ ನಾನು. ಅವರೇನು ಪಾಪ ಸುಸ್ತಾಗಿರ್ತಾರಲ್ಲ, ಮಕ್ಕಳಿಗೆ ಟಯರ್ಡ್ ಆಗಿರುತ್ತೆ ಅಂತಂದೇಳಿ ಅವ್ರನ್ನ ಮಲಗಿಸಿದ್ದೆ ನಾನು. ಇಬ್ಬರೂ ಒಂದು ರೂಮಲ್ಲಿ ಒಂದು ಬೆಡ್ಡಲ್ಲಿ ಮಲಗಿಸಿದ್ದೆ ನಾನು. ಸೊ ಒಂದು ಡೇ ನೈಟ್ ಕಳೀತು. ಬೆಳಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಎದ್ಬಿಟ್ಟಿದ್ವಿ. ಬೇಗ ಹೋದರೆ ಚೆನ್ನಾಗಿ, ಇಲ್ಲಾಂದರೆ ಬೀಚ್ ಟೈಮ್ನಲ್ಲಿ ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಇರುತ್ತೆ ಅಂತಂದು ಹೇಳಿ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಬೇಗನೆ ಹೋಗಬೇಕು 7 ಗಂಟೆ ಒಳಗಡೆನೆ ಅಂತಂದೇಳಿ ಅಂದ್ಕೊಂಡು 7 ಗಂಟೆ ಚೆನ್ನಾಗಿ ಕರೆಕ್ಟಾಗಿ ಎಲ್ಲ ರೆಡಿಯಾಗಿ ನಾವು ಬ್ರಷ್ ಎಲ್ಲ ಮಾಡಿಕೊಂಡು ಹೋದ್ವಿ. ಸೊ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಅದರಲ್ಲೂ
ಅಮ್ಮು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಬೀಚಲ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಅನಿಸುತ್ತೆ, ಅವರಿಬ್ಬರಿಗೂ ಭಯ ಆಯಿತು. ಏನು ಇದು ಅಂತಂದೇಳಿ ಫುಲ್ಲು ಶಾಕ್ ಆಗಿದ್ದಾರೆ ಅವರು. ಒಂಥರ ಎಲ್ಲಿ ಮುಳ್ಕೊಂಡು ಹೋಗ್ಬಿಡ್ತೀವೇನೋ ನಾವು ಅಂತಂದೇಳಿ ಅವರಿಗೂ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಅದೇ ಥರನೇ ಅಂತಿದ್ರು. ನಾನು ಹೇಳ್ತಾ ಇದ್ದೆ ಮುಂದಕ್ಕೆ ಹೋಗಬಾರ್ದು, ಅಲ್ಲಿ ಜಾಸ್ತಿ ಅಲೆಗಳು ಬರುತ್ತೆ, ಆಳ ಇರುತ್ತೆ, ಹೋಗಬಾರ್ದು ಅಂತಂದೇಳಿ ಇಬ್ಬರಿಗೂ ಹೇಳ್ತಾ ಇದ್ದೆ. ಹ್ಞೂ ಅಮ್ಮ ಅಂತ ಹೇಳ್ತಿದ್ರು. ನಾನು ಕೈ ಹಿಡ್ಕೊಂಡಿದ್ದು ಬಿಟ್ಟು ಇರ್ತಾನೆ ಇದ್ದಿದ್ದಿಲ್ಲ. ಸೊ ಇಬ್ಬರು ಕೈ ಹಿಡ್ಕೊಂಡು ನಾನೇ ಆಟ ಆಡ್ತಿದ್ದೆ. 1-1.5 ತಾಸಷ್ಟು ಆಟ ಆಡಿಸಿದೆ. ಅಮ್ಮನಿಗೆ ಜಾಸ್ತಿ ಆಟ ಆಡಿಸಿದ್ದು. ಆಮೇಲೆ ಡ್ರೆಸ್ಸಿಂದು ಏನು ಚಡ್ಡಿನಲ್ಲಿ ಮಣ್ಣೆಲ್ಲ ಹೋಗಿಬಿಟ್ಟಿತ್ತು, ಮರಳಿ ಇರ್ತಲ್ಲ. ಸೊ ನೀರಂತೂ ಸಿಕ್ಕಾಪಟ್ಟೆ ಉಪ್ಪಿನ ಅಂಶ ಜಾಸ್ತಿ ಇತ್ತು ಫ್ರೆಂಡ್ಸ್. ಅದು ನಿಜವಾಗ್ಲೂ ಭಾಳ ಉಪ್ಪಿತ್ತು. ಸೊ ಸ್ಟಾರ್ಟಿಂಗ್ ಹಿಂಗೋ ಚೆನ್ನಾಗಿ ಆಟ ಆಡ್ಬೋದು, ಆಮೇಲೆ ಬರ್ತಾ ಬರ್ತಾ ಉಪ್ಪಿನ ನೀರಲ್ಲಿ ಮೈ ತೊಳ್ಕೊಂಡ್ರೆ ಎಷ್ಟು ಒಂಥರ ಇರಿಟೇಷನ್ ಆಗ್ತಾ ಇರುತ್ತಲ್ವ. ಸೊ ಅದೇ ಥರನೇ ಆಗ್ತಾಯಿತ್ತು, ಒಂಥರ ಇರಿಟೇಷನ್ ಆಗ್ತಾಯಿತ್ತು. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಸೀದಾ ರೂಮಲ್ಲಿ ಹೋಗಿ ಯಾವಾಗ ಸ್ನಾನ ಮಾಡ್ತೀವೇನೋ ಅಂತ ಅನ್ನಿಸ್ತಿತ್ತು. ಸೊ ಅಲ್ಲಿ ಆ್ಯಕ್ಚುಲಿ 1-1.5 ತಾಸಷ್ಟು ಮಕ್ಳಿಗೆ ಇಬ್ಬರಿಗೂ ಆಟ ಆಡಿಸಿದೆ. ಸೊ ಮೈಯು ಸ್ವಲ್ಪ ಕಡಿಮೆನೇ ಆಟ ಆಡ್ದ, ಅವನು ಸ್ವಲ್ಪ ಹೆದರ್ಕೋತಾ ಇದ್ದ. ಅವನು ಜಾಸ್ತಿ ಇದನ್ನೇ ಮಾಡಲಿಲ್ಲ, ಜಾಸ್ತಿ ಆಟ ಆಡಲಿಲ್ಲ. ಸೊ ಇಬ್ಬರು ಕೈ ಹಿಡ್ಕೊಂಡು ನಾನೇ ಆಟ ಆಡಿಸಿದ್ದೆ. ಅವನಿಗೆ ಸ್ವಲ್ಪ ಆಟ ಆಡಿಸಿ ಅವನನ್ನು ಆ ಕಡೆ ಬಿಟ್ಟು ಆಮೇಲೆ ಅಮ್ಮನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ದೆ ನಾನು. ಸೊ ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಗೊತ್ತಾ. ಅಮ್ಮು ಅಂತೂ ಫುಲ್ ಒಂಥರ ಸ್ವಿಮ್ಮಿಂಗ್ ಥರ ಮಾಡ್ತಾಯಿದ್ಲು. ಸ್ವಿಮ್ಮಿಂಗ್ ಆಟ ಆಡ್ತಾರಲ್ಲ ಆ ಥರ ಮಾಡ್ತಾಯಿದ್ಲು. ಸೊ ಕಣ್ಣಲ್ಲಿ ಬಾಯಲ್ಲೆಲ್ಲ ನೀರು ಹೋಗ್ತಿತ್ತಲ್ಲ, ಅವಳಿಗೆ ಅದೇ ಒಂಥರ ಇರಿಟೇಷನ್ ಆಗ್ತಾಯಿತ್ತು. ಮೈಯಿಗೂ ಅವಳಿಗೂ ಅದೇ ಇರಿಟೇಷನ್ ಆಗ್ತಾಯಿತ್ತು. ಪಾಪ ಇನ್ನು ಫಸ್ಟ್ ಟೈಮಲ್ಲ, ಸೊ ಅದಕ್ಕೆ ಸಾಕು ಅಂತಂದೇಳಿ ಅವ್ರನ್ನ ಸೈಡಿಗೆ ನಿಲ್ಲಿಸಿ ನಾನು ಆಟ ಆಡೋಣ ಅಂತಂದೇಳಿ ಅಂದ್ಕೊಂಡ್ರೆ ನನ್ನ ಮಗಳು ನನಗೆ ಬಿಡ್ತಾನೇ ಇದ್ದಿದ್ದಿಲ್ಲ. ಅವ್ರಿಗೆ ಆಟ ಆಡ್ಸೋದೇ ಆಗ್ತಾಯಿತ್ತು. ಅವಳು ಅಲ್ಲೂ ಕೂಡ ನನಗೆ ಬಿಡಲಿಲ್ಲ. ಸೊ ಅವಳು ನೆತ್ಕೊಂಡೇ ಆಟ ಆಡ್ತಾಯಿದ್ದೆ, ಅವಳು ಕೈ ಹಿಡ್ಕೊಂಡೇ ಆಟ ಆಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಅವಳು ಬಿಡ್ತಾ ಇದ್ದಿದ್ದಿಲ್ಲ, ಸುಮ್ಮನೆ ಎದ್ರುಕೋತಾಳೆ ಅಲ್ಲಿ ಇಲ್ಲಿ ನಿಲ್ಲಿಸಿದ್ರೆ ಅಂತಂದೇಳಿ ಅಳ್ತಾ ಇದ್ಲು ಅಂತಂದೇಳಿ. ಸೊ ಮೈಯನ್ ಸೈಡಿಗೆ ಬಿಟ್ಟು ಅಮ್ಮನ್ನು ಇಬ್ಬರೂ ಕೈಯಲ್ಲಿ ಹಿಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲ ಅಮ್ಮು. ಮೈಯು ಸ್ವಲ್ಪ ಹೆದರ್ಕೋತಾ ಇದ್ದ, ಅಮ್ಮು ಸ್ವಲ್ಪ ಖುಷಿಯಾಗಿ ಚೆನ್ನಾಗಿ ನಕ್ಕೊತಾ ಇದ್ಲು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಾದರೆ ಎಂಜಾಯ್ ಮಾಡ್ತಿದ್ದಾಳಲ್ಲ ಬಿಡು ಅಂತಂದೇಳಿ. ಸೊ ನನ್ನ ತಮ್ಮನೂ ಅಷ್ಟೇ, ಇವನು ಫುಲ್ ಎಂಜಾಯ್. ಅವನಿಗೂ ನೀರಂದರೆ ತುಂಬ ಇಷ್ಟ. ನಾನು ಫುಲ್ ಏನು ಮುಂದೆ ಕರ್ಕೊಂಡು ಹೋಗಿದ್ದಿಲ್ಲ, ಸ್ವಲ್ಪ ದಡದಲ್ಲೇ ಇದ್ವಿ. ಇದನ್ನೆಲ್ಲ ನನ್ನ ಹಸ್ಬೆಂಡ್ ಪಾಪ ಅವರೇ ವಿಡಿಯೋ ಮಾಡಿಕೊಡ್ತಾಯಿದ್ರು ನನಗೆ. ಫೋಟೋಸ್ ವಿಡಿಯೋಸ್ ಎಲ್ಲ ಅವರೇ ತಕ್ಕೊಟ್ರು. ಅವರೇ ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡಲಿಲ್ಲ. ಅವ್ರಿಗೂ ಕೂಡ ಇಷ್ಟ ಆಗಲ್ಲ, ಫುಲ್ಲು ಉಪ್ಪಿನ ನೀರಲ್ವಾ, ಅವರಿಗೂ ಅಷ್ಟೇ ಇರಿಟೇಷನ್ ಆಗ್ತಾಯಿತ್ತು. ಜಾಸ್ತಿ ಆಟ ಆಡಲಿಲ್ಲ ಅವರು. ನೀವು ಆಟ ಆಡಿ, ನಾನು ಆಮೇಲೆ ಆಟ ಆಡ್ತೀನಿ ಅಂತ, ನಾನು ಆಮೇಲೆ ಹೋಗ್ತೀನಿ ಅಂತ ಅಂತಿದ್ರು. ಸೊ ನಾವು ಹುಡುಗರನ್ನ ಆಟ ಆಡಿಸಿ ನಾನು ಆಟ ಆಡಬೇಕಾದ್ರೆ ಸ್ವಲ್ಪ ನಮ್ಮ ಮನೆಯವ್ರು ನಂದು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಟ್ರು. ಬಟ್ ಅವ್ರದ್ದೇ ಫೋಟೋ ವಿಡಿಯೋ ಏನೂ ಇದ್ದಿಲ್ಲ, ತೆಗಿಯೋಕ್ಕೂ ಆಗಲಿಲ್ಲ. ಒಂದೇ ಒಂದು ಸೆಲ್ಫಿ ತೊಗೊಂಡಿದ್ದು ಒಂದೇ ಇರೋದು, ನನ್ನ ಜೊತೆ ಇರೋದು. ಅಂದರೆ ನಾನು ಫೋನ್ಗಳೆಲ್ಲ ನಾನು ಆಟ ಆಡಬೇಕಲ್ಲ, ಬ್ಯಾಗ್ಗಳೆಲ್ಲ ಕಾರಲ್ಲಿ ಇಟ್ಟು ಬರೋಕ್ಕೆ ಕಳಿಸ್ಬಿಟ್ಟೆ ನಾನು. ಮತ್ತೆ ಎಲ್ಲಾದರೂ ಕಳೆದ್ಬಿಟ್ರೆ ಕಷ್ಟ ಆಗುತ್ತೆ, ಜನಗಳು ಬೇರೆ ಇದ್ರಲ್ಲ. ಸೊ ಅದಕ್ಕೆ ಕಷ್ಟ ಆಗುತ್ತೆ ಅಂತಂದೇಳಿ ನಾವು ಫೋನ್ ಏನೂ ತೊಗೊಂಡಿದ್ದಿಲ್ಲ, ಎಲ್ಲನೂ ಕಾರಲ್ಲಿ ಇಟ್ಟು ಬಂದುಬಿಟ್ವಿ. ಸೊ ಅವ್ರು ಆಟ ಆಡಬೇಕಾದ್ರೆ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ. ಒಂದು ಗ್ರೂಪ್ ಫೋಟೋ ಅಲ್ಲೇ ಕ್ಯಾಮ್ರಾದಲ್ಲಿ ಅವ್ರ ಹತ್ರನೇ ತೆಗೆಸ್ಕೊಂಡಿದ್ದು. ಸೊ ಅದನ್ನು ಮಾತ್ರ ಚೆನ್ನಾಗಿ ಬಂದಿತ್ತು. ಸೊ ಫೈನಲಾಗಿ ಎಲ್ಲನೂ ಆಟ ಆಡಿ ಎಂಜಾಯ್ ಮಾಡಿ ರೂಮಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಎಷ್ಟು ಶೆಕೆ ಇತ್ತು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಶೆಕೆ. ಇದು ಲಾಗ್ ಫುಲ್ಲು ಶೆಕೆ ಎಷ್ಟು ಶೆಕೆ ಅಂತಂದೇಳಿ ಇವಾಗ ಒಂಥರ ಸಾಂಗ್ ಬಂದಿತ್ತಲ್ಲ, ಅದು ಹಾಡಬೇಕಂತ ಅನ್ನಿಸ್ಬಿಡುತ್ತೆ. ಅಷ್ಟು ನನಗೆ ಫ್ಯಾನ್ ತೊಗೊಂಡೋಗಿದ್ರೆ ಅಷ್ಟೊಂದು ಆಗ್ತಿದ್ದಿಲ್ಲ ಅಂತ ಅನಿಸುತ್ತೆ. ಸೊ ತೊಗೊಂಡೋಗ್ಲಿದ್ದಕ್ಕೆ ಇದು ನನಗೆ ಆಗಬೇಕಾಗಿರೋದೆ. ನನಗೆ ಸಿಗಲಿಲ್ಲ ಅನ್ನೋದಕ್ಕಿಂತ ನಾನು ಮುಂಚೆನೇ ಆನ್ಲೈನ್ ಆರ್ಡರ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ನಾನು ಡೆಲಿವರಿ ಡೇಟ್ ಇನ್ನೂ ಮುಂಚೆ ತುಂಬ ದಿನ ಆಗುತ್ತೆ ಅಂತಂದೇಳಿ ನಾನು ಮಾಡಲೇ ಇಲ್ಲ. ಸೊ ಅದಕ್ಕೆ ಇವಾಗ ಫಸ್ಟು ನೆಕ್ಸ್ಟ್ ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತಂದೇಳಿ ನಾನು ಇವಾಗಲೇ ಆರ್ಡರ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟೆ. ನಾನು ಇವಾಗ ಹೋಗಿ ಬಂದಮೇಲೆ ಆರ್ಡರ್ ಮಾಡಿದ್ದೀನಿ, ಬರುತ್ತೆ ಅನಿಸುತ್ತೆ ಇನ್ನೊಂದು 6 ಡೇಸ್ ಬರುತ್ತೆ. ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲೂ ಕೂಡ ಫುಲ್ಲು ಸ್ವೆಟ್ಟಿಂಗು, ಗಾಳಿನೇ ಇಲ್ಲ. ಬೀಚ್ ಹತ್ರ ಈ ಬಿಸಿಲಲ್ಲಿ ನಾನು ಒಂದು ಸಜೆಸ್ಟ್ ಮಾಡೋದೇನು ಅಂತಂದರೆ, ಇಂಥ ಬಿಸಿಲಲ್ಲಿ ಎಲ್ಲೂ ಹೋಗಬೇಡ್ರಿ ಫ್ರೆಂಡ್ಸ್, ನಿಜವಾಗ್ಲೂ. ಅದರಲ್ಲೂ ಬೀಚ್ ಕಡೆ ಅಂತೂ ಹೋಗೋಕ್ಕೆ ಹೋಗಬೇಡ್ರಿ. ತುಂಬಾ ಸೆಕೆ ಆಗುತ್ತೆ, ತುಂಬಾ ಬಿಸಿಲು, ತುಂಬಾ ಇರಿಟೇಷನ್ ಆಗುತ್ತೆ.
ಸೊ ಅದಕ್ಕೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಇವಾಗ ಹೋಗಬೇಡಿ, ನವೆಂಬರ್ ಡಿಸೆಂಬರ್ ಚಳಿಗಾಲ ಇರುತ್ತಲ್ಲ ಆ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ಟೈಮಲ್ಲಿ ಹೋದರೆ ಎಂಜಾಯ್ ಮಾಡೋಕ್ಕೆ ಆಗೋಲ್ಲ. ಸ್ವಲ್ಪ ಇನ್ನೊಂದು ಮಕ್ಕಳು ದೊಡ್ಡವರಾಗೋವರೆಗೂ ಅಷ್ಟೇ, ದೊಡ್ಡವರಾದಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ನೆಕ್ಸ್ಟ್ ಡೇ 2ದು ನಾನು ಎಲ್ಲಿ ಹೋಗಿದ್ವಿ ಏನು ಅಂತಂದೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.